ಅಲ್ಲ ರಾಕೇಶ, ನಿನಗೇನು ಹೇಳೋರು ಕೇಳೋರು ಯಾರು ಇಲ್ಲ ಅಂತ ಮಾಡಿಬಿಟ್ಟಿಯೇನೆ? ಅಲ್ಲ ಈ ಯಾಕವ ಹಿಂಗೆ ಮಾತಾಡಕತ್ತಿದ್ದು ನೀನು? ಅಲ್ಲ ನಾ ಏನು ಮಾಡೀನಿ ಅಂತದ? ಏನು ಮಾಡಿಯ? ಅಲ್ಲ ಊರ್ಯಾನ ಹೆಣ್ಮಕ್ಳು ನನಗೆ ಅಲ್ಲಿ ಜಂಪರ್ ಹಾಕಿ ಹಾಕಿನಿ, ಅಲ್ಲಿ ಬಂದು ಹೇಳಕತ್ತಾರ ಶಾಂತಕ್ಕ ನಿನ್ನ ಮಗ ಕಾರ್ ಕಡಿತೀನಿ ನಾನು ನೋಡ್ಬಾ ಅಂಥೇಳಿ. ಏನು ಅನ್ಕೋಬೇಕನ? ನೀ ಕಾರ್ ಕಡಿತಿರೋ ವಿಚಾರ ನನಗೆ ಗೊತ್ತಾ? ನೀ ಕಾರ್ ಕಡಿತಂದಿ ಅಂತ ಖುಷಿ ಪಡ್ಬೇಕು. ಏನು ಕಾರ್ ಕಡಿತಂದಾನಂತೇಳಿ ಪ್ರಶ್ನೆ ಮಾಡ್ಬೇಕು ನಾನು ಹೇಳ್ದವ್ರಿಗೆ? ಅಲ್ರಿ ಅತ್ತೀರ ನೀವೇನ್ರಿ ಎಲ್ಲ ಮಕ್ಕಳು ಕಾರ್ ಕಡಿತಂದ್ರೆ ತಂದೆ ತಾಯಿಯವರು ಎಷ್ಟು ಖುಷಿ ಪಡ್ತಾರೆ, ಎಷ್ಟು ಸಂತೋಷ ಪಡ್ತಾರೆ. ಅಯ್ಯೋ ನನ್ನ ಮಗ ಕಾರ್ ಕಡಿತಂದನ, ಅಯ್ಯೋ ನನ್ನ ಮಗ ಕಾರ್ ಕಡಿತಂದನ ಅಂತ 4 ಮಂದಿ ಮುಂದೆ ಹೇಳ್ತಾರೆ. ಆದ್ರೆ ನೀವು ನೋಡಿದ್ರೆ ನನ್ನ ಪ್ರಶ್ನೆ ಮಾಡಕತ್ತೀರಲ್ಲ ರೀ ಅತ್ತೀರ ನೀವು? ನೋಡುವ ಜ್ಯೋತಿ, ನಾನು ಬಾ ಸುಮ್ಮನೆ ಈ ವಿಚಾರ ನಿಮ್ಮ ಮುಂದೆ ಮಾತಾಡಕತ್ತೇನೆ. ನೀನು ಸ್ವಲ್ಪ ಸುಮ್ಮನೆ ಇದ್ಬಿಡು, ಈಗ ಬರಕ್ಕೆ ಹೋಗ್ಬೇಡ. ನಾ ಮಾತಾಡಕತ್ತಿದ್ದು ನನ್ನ ಮಗನ ಜೊತೆ. ನೀನು ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ. ನಿನ್ನ ಜೊತೆ ಮಾತಾಡ್ತೀನಿ, ನಿನ್ನ ಜೊತೆ ಮಾತಾಡ್ತು ಭಾಳಷ್ಟು ಐತಿ, ಮಾತಾಡ್ತೇನೆ. ಈಗ ನನ್ನ ಮಗನ ಜೊತೆ ಮಾತಾಡತ್ತೇನೆ. ಅಲ್ಲವಾ ಆಕೆ ಹಂಗೆ ಮಾತಾಡ್ತೀನಿ ನೀನು? ನನ್ನ ನಂಬ್ಕೊಂಡು ಮದುವೆಯಾಗಿ ಇಲ್ಲಿ ತನಕ ಬಂದಾಳಕ್ಕೆ, ಆಕೆ ಹಂಗೆ ಮಾತಾಡ್ಬೇಡವ ನೀನು. ಅದಪ್ಪ ಹೌದೇ ಮಗನೇ, ಹೌದು. ನಿಮ್ಮಪ್ಪಂತರೂ ನನಗೆ ಖಡಾಮುಡಿ ಹೇಳ್ಬಿಟ್ಟಿದ್ದೆ ಈ ವಿಚಾರ ಕೇಳಕ್ಕೆ ಹೋಗ್ಬೇಡ, ನಿಂಗೆ ಎದಕ್ಕೆ ಬೇಕಾಗೈತಿ ಅಂತೇಳಿ. ಆದ್ರೆ ಮನ್ಯಾಗ ಮಕ್ಕಳು ಅಂತಿರ್ತೀರಿ, ನಮ್ಮ ಮಕ್ಕಳ ಹಾದಿ ತಪ್ಪಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ನಿಮ್ಮನ್ನ ಪ್ರಶ್ನೆ ಮಾಡ್ಬೇಕಾಗೈತಿ. ಅಲ್ಲ ನಾವು ಅದೇ ಹಿರಿಯಾರ ನಿಮ್ಗೇನು ಬೇಡ ಅಂತಿದ್ವ ನಾವು ಕಾರ್ ಗಾಡಿ ತೊಗೊಂಬ ಅಂದಿದ್ರೆ? ಅಲ್ಲ ಕಾರ್ ಗಾಡಿ ತರೋಷ್ಟು ರೊಕ್ಕನೇ ಇಲ್ಲಿಂದ ಬಂತಲ್ಲ ನಿಮಗೆ? ಶಾಂತ, ನಿನಗೇನು ಹೇಳ ನಾನು? ಅವನೇನು ಪ್ರಶ್ನೆ ಮಾಡ್ಬೇಡ ಅಂತೇಳಿ ಮತ್ತೆ ಕೇಳಕತ್ತಿದ್ದನು ಪಂಚಾಯತಿ ಯಾಕೆ ಕೊಡ್ಸಿ ನೀನು? ರೀ ನೀವು ಸ್ವಲ್ಪ ಸುಮ್ಮನೆ. ನಮ್ಮ ಮಕ್ಕಳು ಹಾದಿ ತಪ್ಪಾರ್ದು 4 ಮಂದಿ ನಮ್ಮನ್ನು ಕೇಳ್ತಾರೆ. ಇವ್ರು ಎಲ್ಲರ ಇದ್ರೆ ಏನಾರ ಮಾಡ್ಕೊಂಡಿದ್ರೆ ಕಣ್ಣು ಮರಿ ಆಗಿ ಹೋದ್ರೆ ನಮಗೇನೂ ಗೊತ್ತಾಗೋದಿಲ್ಲ. ಈಗ ನಮ್ಮ ಮನ್ಯಾಗ ಇದ್ದಿಂದವೆಲ್ಲ ಆಗತ್ತ ಅಂದ್ರೆ ಕೇಳಾಕಿನ ನೋಡ್ರಕ್ಕೆ ಸರ್ ಹೇಳ, ರೊಕ್ಕ ಎಲ್ಲಿಂದ ಬಂದು? ಕೇಳತ್ತಾರಲ್ರಿ, ಬಾಯಿ ಮುಚ್ಕೊಂಡು ನಿಂತಿರಲ್ಲ, ಹೇಳ್ರಿ ರೊಕ್ಕ ಎಲ್ಲಿಂದ ಬಂದು ಅಂತ ಹೇಳಿ. ಅವ ಏನವ ರೊಕ್ಕ ಇಲ್ಲಿಂದ ಬಂದಂದ್ರೆ ನಾನು ದುಡಿತೀನಿ, ನಾನು ಹೇಳ್ತೀನಿ ದುಡಿತಾಳೆ. 1 ಲಕ್ಷ ರೂಪಾಯಿ ಅಷ್ಟೇ ಕೊಟ್ಟೆ ನಾವು ಗಾಡಿಗೆ. 1 ಲಕ್ಷ? ಗಾಡಿ ನೋಡಿದ್ರೆ ಹೊಸ ಗತೆ ಕಾಣತೈತಿ, ಶೋರೂಮಿನ ತಂದಂಗೆ ಕಾಣತೈತಿ. ಅಪ್ಪ ಅಪ್ಪ ಗಾಡಿ ಏನೋ ಹೊಸದ, ಆದ್ರೆ ನಾವು ಕೊಟ್ಟಿದ್ವಿ 1 ಲಕ್ಷ ಅಂತಂದ್ರೆ ಲೋನ್ ಮಾಡೇವಪ್ಪ. ಏನು ಲೋನ್ ಮಾಡ್ರ? ಅಂದ್ರೆ ಸಾಲ ಮಾಡ್ತಂದಿರಾ? ಹ್ಞೂ ಬೇ, ಆ ಗಾಡಿಗೆ 10 ಲಕ್ಷ ರೂಪಾಯಿ 10 ಲಕ್ಷ ರೂಪಾಯಿ ನಮ್ಮ ಕಡೆ ಎಲ್ಲಿಂದ ಕೊಡೋಕೈತಿ? ಅದಕ್ಕೆ 1 ಲಕ್ಷ ರೂಪಾಯಿ ಅಷ್ಟು ಕೊಟ್ಟಿವಿ. ತಿಂಗಳ 25-30 ಸಾವಿರ EMI ಅಂದ್ರೆ ಕಂತು ಕಟ್ಟಿ ಮುಗಿಸ್ಬಿಡ್ತು. ಏನು ಕಂತು ಕಟ್ತೀರಾ? ಏಟ್ ಕೊಟ್ಟೈತೆ ಗಾಡಿಗೆ? ಹೇಳಿದ್ನಲ್ ಬಿ 10 ಲಕ್ಷ ರೂಪಾಯಿ, ಈಗ 1 ಲಕ್ಷ ರೂಪಾಯಿ ಕೊಟ್ಟಿವಿ. 9 ಲಕ್ಷ ಆಮೇಲೆ ಒಂದಿಟ್ಟು ಬಡ್ಡಿ 9 ಲಕ್ಷ ಅಲ್ಲಲ್ಲ, ಉಂಡಿದ್ದಲ್ಲ ತಿನ್ನಂಗಲ್ಲ. ನಿನಗೆ ಹೇಳ್ತೇನೆ ರಾಕೇಶ, ಎದಕ್ಕೆ ಬೇಕಾಗಿತ್ತು ನಿನಗೆ ಕಾರ್ ಗಾಡಿ? ಅಲ್ಲಪ್ಪ, ಕಾರ್ ಗಾಡಿ ಬೇಕಾಗಿತ್ತ ಅನ್ಕೋ, ಹೊಸ ಕಾರ್ ಗಾಡಿ ಎದಕ್ಕೆ ಬೇಕಾಗಿತ್ತಂತ. ನೋಡ್ರಿ ಮಾವರ, ನಾ ಏನಾರ ಮಾತಾಡಿದ್ರೆ ನಿಮ್ಗೆ ಸಿಟ್ಟು ಬರ್ತೈತಿ. ಈಗ ದಿನ ಒಂದಕ್ಕೂ ನನಗೆ ಬಸ್ಸಿಗೆ ಇಡಕ್ಕೆ ಆಗಂಗಿಲ್ಲ. ನಾನಂತರ ದಿನ ನೌಕರಿ ಮಾಡಿಕೆ ಹೋಗಬೇಕು. ಬೈಕ್ನಾಗ ಹೋಗ್ಬೇಕಂತಂದ್ರೆ ಮಳೆ ಮಾರಿನ ದಿನ ಗುಡುಗು ಸಿಡ್ಲು, ಬೈಕ್ನಾಗ ನಾವು ಇಬ್ರು ಗಂಡ ಹೆಂಡತಿ ಹೆಂಗೆ ಬರ್ಬೇಕ್ರಿ? ಅದಕ್ಕೆ ಒಂದು ಕಾರ್ ಗಾಡಿ ಇರಲಿ ಅಂತೇಳಿ ಕಾರ್ ಗಾಡಿ ತೊಗೊಂಡ್ವಿ. ಆತ್ವಾ ಬೇಕಾಗಿತ್ತ ಕಾರ್ ಗಾಡಿ? ನಿನಗೆ ಬಸ್ಸಿಗೆ ಇಡಕ್ಕಾಗಲ್ಲ, ಕಾರ್ ಗಾಡಿ ತೊಗೊಂಡ್ರಿ. ಹೊಸಾದ ಬೇಕಾಗಿತ್ತು ಅಲ್ಲ ರಾಮ್ಯ, ಸೆಕೆಂಡ್ ಹ್ಯಾಂಡ್ ಎಂಥ ಚಲೋ ಕಾರ್ ಗಾಡಿ 1.5 ಲಕ್ಷ ರೂಪಾಯಿ ತೊಗೊಂಡಾನ. ಅಂತ ಕಾರ್ ಗಾಡಿ ತೊಗೊಂಡಿದ್ರೆ ಹಾಕಿರ್ತಿಲ್ಲ ನಮ್ಮ ಮಗಳ. ಹೊಸಾದ ಎದಕ್ಕೆ ಬೇಕಾಗಿತ್ತು? ಅದು 9 ಲಕ್ಷ ರೂಪಾಯಿ ಸಾಲ ಮಾಡಿ. ನಾನು ಹರ್ಯಾವ ಹೇಳು, ಇವನ್ ನಿಪ್ಪುಟಕ್ಕೆ ನೌಕರಿ ಮಾಡ್ತಾನ, ಆಮೇಲೆ ನಿಂದರ 2 ದಿನ ಮಡಿಕಿತಿ ನೌಕರಿ, ನಾಳೆ ಮಕ್ಕಳು ಮರಿ ಅಂತ ಅದು, ಬಸರು ಮನೆತನ ಅಂತ ಅದು ಯಾರು ಮಾಡ್ತಾರೆ? ಅಲ್ಲ ಕೂಸಿನ ಇಟ್ಕೊಂಡ ನಿಮ್ಗೆ ನೌಕರಿ ಕೊಡಕ್ಕಾಕೈತನ? 9 ಲಕ್ಷ ರೂಪಾಯಿ ಯಾವಾಗ ದುಡ್ಡು ತೀರ್ಸಾರ ನೀವು? ಅಲ್ವಾ ಆ ಕಾರ್ ಗಾಡಿ ತಗೋ ಬದ್ಲಿ ಅದ 9 ಲಕ್ಷ ರೂಪಾಯಿ ಬೇರೆ ಏನಾರ ತಗೋಬೋದಿತ್ತು. ಏನು ನಮ್ಮ ಊರ ಜಗ್ಗಗಳು ಬರ್ತಿದ್ದು ಆ ರೇಟಿಗೆ. ಅದನ್ನು ಬಿಟ್ಟು ನೀವು ಕಾರ್ ಗಾಡಿ ತೊಗೊಂಡಿರಲ್ಲ, ಅದೇನು ಕಬ್ಬನದ ಮೂಲದ. ಅವ್ವ ನೀ ಹೇಳ್ದಂಗೆಲ್ಲ ಆಗಲ್ಲವ. ಈಗ ನೋಡು, ನಮ್ಗೆ ಅವಶ್ಯಕತೆ ಇದು ತೊಗೋಬೇಕು ನಾವು. ಈಗ ತೊಗೊಂಡು ಯಾಕೆ ಹೋಗೈತಿ? ಈಗ ಏನು ಮಾಡಾಕೈತಿ ಹೇಳು? ನೋಡು ಶಾಂತ, ಇದಕ್ಕೆ ಹೇಳಿದೆ ನಾನು, ಇನ್ನು ಅವನೇನು ಪ್ರಶ್ನೆ ಮಾಡಕ್ಕೆ ಹೋಗ್ಬೇಡ. ಅವ್ನು ನಮ್ಮನ್ನು ಒಂದು ಮಾತು ಕೇಳೋ ತಂದಾನಂತಂದ್ರೆ ಅವ ಅನುಭವಿಸ್ಕೋತಾನ. ನೋಡ್ಪ ರಾಕೇಶ, ಈಗ ಬಿಡಬಿಟ್ಟು ನಾನು ಇನ್ನೊಂದು ಹೇಳಾಕತ್ತೀನಿ. ನೀನು ಎಷ್ಟು ದುಡಿತಿ, ಎಷ್ಟು ನಿಪುಣತಿ ನನಗೆ ನಿಂದು ಗೊತ್ತೈತಿ. ನಿಪುಣತನ ನೀನು ಹೆಂತಿದ್ದು ನನಗೆ ಗೊತ್ತೈತಿ. ಅದಕ್ಕೆ ಇಬ್ಬರು ಕೂಡ ಹೇಳ್ತೀನಿ, ಆ ಸಾಲ ಸಮುದ ನಮ್ಮ ಹುಸಾಬರಿಗೆ ಬರ್ಲಂಗ, ನಮ್ಮ ತಲೆಗೆ ಬರ್ಲಂಗ. ಅದೇನಾದರೂ ನಿಮ್ಗೆ ಬಿಟ್ಟಿದ್ದು. ಅಯ್ಯೋ ಮಾವರ, ಏನ್ರಿ ಮಾವರ ಇದೊಳ್ಳೆ ಹೇಳ್ತೀರಿ ನೀವು? ಅಲ್ಲ ದುಡ್ಡಾರ ನಾವು ತಗೊಂಡಾರ ನಾವು, ನೀವೇ ಪ್ರಶ್ನೆ ಮಾಡೋಕೆ ನಮ್ಮನ್ನ ನೋಡ್ರಿ. ನಿಮ್ಮ ತಲೆಗೇನು ಬರಂಗೆ ಅಂತ ತಗೋರಿ. ನಾ ಇಬ್ರು ಗಂಡ ಹೆಂಡತಿ ದುಡ್ಡು ಹರ್ಯಾಗ ಕಟ್ಟೇ ಇದೀವಿ, ನಾ ಸಾಲ ಹರ್ಕೋತೇವಂತ. ಆತವ ಇಷ್ಟು ಹೇಳಿದೆಲ್ಲ ಸಾಕು ಬಿಡು. ಇನ್ನು ನಿಮ್ಮನ್ನ ಯಾವುದಕ್ಕೂ ಕೇಳಂಗಿಲ್ಲ. ಯಾವಾಗಾರ ಬರ್ರಿ, ಯಾವಾಗಾರ ಹೋಗ್ರಿ, ಯಾವಾಗಾರ ಉಣ್ರಿ, ಯಾವಾಗಾರ ತಿನ್ರಿ, ಏನು ಬೇಕಾದ್ ಮಾಡ್ಕೊರಿ. ನಿಮ್ಮ ಮುಸಾಬರಿಗೆ ನಾವು ಬರೋದಿಲ್ಲ. ಅಲ್ಲವಾ ನಾ ಹೇಳಿದ್ ಕೇಳು. ಅಪ್ಪ ಅವ್ವ ಹೋಗ್ಲಿ ಬಿಡ್ರಿ. ಯಾಕೆ ಸುಳ್ಳ ಅವ್ನಿಗೆ ಕೇಳ್ತೀರಿ? ಅವ್ನಿಗೆ ಇಷ್ಟ ಬಂದಂಗೆ ಮಾಡ್ಕೊತಾನೆ. ಈಗಿನ ಕಾಲದ ಹುಡುಗ ನಾವು ಏನನ್ನಂಗಿರ್ತಾನವ. ಒಬ್ಬರು ಸಾಕಿತ್ತು ಬೇಳೆ ಬೇಯಿಸ್ಕೊಂಡು ನೋಡು ಮಾತಾಡ್ತೀವಿ. ಹೆಂಗೆ ಹೋದ್ಲು ನಿನ್ನ ಹೆಂಡತಿ? ಅಯ್ಯೋ ಹೋದ್ಲಾ ಜ್ಯೋತಿ? ಆತಪ್ಪ,
ಇವತ್ತು ನಿನ್ನ ಲೆಕ್ಕನೂ ಆಯ್ತು ಎಲ್ಲ ಕೆಲಸನೂ ಆಯ್ತು ಇನ್ನು ಮನೆಗೆ ಹೋಗಿ ನಾಷ್ಟ ಮಾಡ್ಬೇಕು ಮಾಮ ಇವತ್ತಿಂದ ಹೊಲಕ್ಕೆ ಹೋಗ್ತೀನಿ ಅಂದಿದ್ದ ಇನ್ನೊಂದು 2 ದಿನ ಬಿಟ್ಟು ಹೋಗಂತ ಹೇಳ್ಬಿಡ್ಬೇಕು ಅವಂಗೆ ಸುಮಾರು ಇಷ್ಟ ಯಾಕಪ್ಪ ಈಗಾರ ಆರಾಮಾಗ್ಯಾನ 2 ತಿಂಗಳ ಚಾಕ್ರಿ ಮಾಡಿಸ್ಕೊಂಡು ನಾನು ಮೊದಲು ಕುಂತೆಲ್ಲ ಆಗೈತಿ ಬೇಡ ಇನ್ನೊಂದು 2 ದಿನ ಮನ್ಯಾಗ ಕುಳಿ ಅಂತ ಹೇಳ್ಬಿಡ್ತೇನೆ ಓ ರಕ್ಷಾಬಂಧನ ಇವತ್ತು ಅರ್ಥ ಬಿಟ್ಟಿದ್ದೆ ನೋಡಿ ನಾನು ನೂಲು ಹುಣ್ಣಿಮೆಲ್ಲ ಇವತ್ತು ಅಜ್ಜಿ ಅನ್ನತಿದ್ಲು ಮನ್ಯಾಗ ನೂಲು ಹುಣ್ಣಿಮೆ ಇವತ್ತಂತ ನೋಡಲ್ ಬಾಜು ಟೇಸ್ಟ್ನೋದು ಹೆಂಗೆ ಅಂತ ಎಲ್ಲರೂ ರಾಖಿ ತೊಗೊಂಡು ಹೊಂಟಾರ ಅವ್ರ ಅಣ್ಣಗಳಿಗೆ ತಮ್ಮಗಳಿಗೆ ಕಟ್ಟಕ್ಕೆ ನಾನು ನಮ್ಮ ರಾಹುಲ್ ಕಟ್ಟಬೇಕಿತ್ತು ವರ್ಷ ಕಟ್ತಿದ್ದೆ ಆದರೆ ಈ ಸಲ ಇಲ್ಲಿ ಅಲ್ಲಿ ಹೋದ್ರೆ ನಮ್ಮಪ್ಪ ನೋಡಿದ್ರೆ ಗುರ್ರ ಅಂತಿರ್ತಾನೆ ಅವ್ರ ಮಕ್ಕ ನೋಡೋಕೆ ಆಗಂಗಿಲ್ಲ ನನಗೆ ಎಲ್ಲೂ ಹೋಗಂಗಿಲ್ಲ ಮನ್ಯಾಗ ಐತ್ರಾತ ಆದರೂ ನಮ್ಮ ಅಣ್ಣನ ನೆನಪು ಭಾಳ ಆಗತ್ತೈತಿ ಏನು ಮಾಡೋಕ್ಕಾಗಿಲ್ಲ ಒಂದ್ಸಲ ಫೋನ್ ಹಚ್ಚಿ ಮಾತಾಡ್ತೀನಂತ ಅಲ್ಲ ಬೇವ ಬೆಳಗ್ಗಿಂದ ಎಲ್ಲ ಹೋಗಿದ್ದೀನಿ ನೀನು ಮನ್ಯಾಗ ಕಾಣಲಿಲ್ವ ಅದೇನು ಕೇಳ್ತೀಯಪ್ಪ ಶಾಂತಕ್ಕನ ಮಗ ಅದಾನಲ್ಲ ರಾಕೇಶ ಅವ ಹೊಸ ಕಾರ್ ಗಾಡಿ ತಂದಾನಂತ ಅದಕ್ಕೆ ಕರ್ತಿದ್ರ ಹೋಗಿದ್ನಿ. ಏನ ರಾಕೇಶ ಹೊಸ ಗಾಡಿ ತಂದಾನ ಕಾರ್ ಗಾಡಿನ ಶೋರೂಮ್ ಗಾಡಿ ಅಂತ ಹೊಸದಂತ 10 ಲಕ್ಷ ರೂಪಾಯಿ ಅಂತ. 10 ಲಕ್ಷ ರೂಪಾಯ ಅವನ ಕಡೆ ಅಷ್ಟೊಂದು ದುಡ್ಡು ಎಲ್ಲಿಂದ ಬಂತವ? ಇಲ್ಲಪ್ಪ ಈಗ ಅವ್ನು ಹೇಳ್ತೀನಿ ಅದಾಳಲ್ಲ ಆಕಿ ಬ್ಯಾಂಕಿಗೆ ನೌಕರಿ ಮಾಡಕ್ ಹೊಂಟಾಳ ಇಬ್ರು ಕೂಡಿ ದುಡಿತಾರಲ್ಲ ಲೋನ್ ಮಾಡಿ ತಗೊಂಡ. ಹೌದನ ಹಾ ಹೌದಾ ಪೂಜೆ ಮಾಡಕ್ ಕರ್ತಿದ್ರ? ಅಯ್ಯೋ ಅದೊಂದು ದೊಡ್ಡ ರಾಮಾಯಣಲ್ಲ ತಮ್ಮನಿ. ಅದು ಕಾರ್ ಗಾಡಿ ತಗೋ ವಿಚಾರ ಶಾಂತಕ್ಕ ಗೊತ್ತಿಲ್ಲ ಹೇಳೇ ಇಲ್ಲ ನೋಡೋರ್ ಗಂಡ ಅಂತ ಇಬ್ರು ಒಮ್ಮೆ ತಮ್ಮ ಹಿರಿತನ ಮಾಡಿ ತಗೊಂಡ್ ಬಂದ್ಬಿಟ್ಟಾರ. ಅಲ್ಲ ಅವ್ರಕ್ಕ ಅವ್ರ ಮಾತಾ ಮನ್ಯಾಗ ಹಿರಿಯರ ಕಿರಿಯರ ಅಂತ ಅಂದ್ಮೇಲೆ ಒಂದ್ ಮಾತು ಹೇಳ್ಬೇಕು ಬೇಡ? ಅಯ್ಯೋ ಬಿಡ್ಬೆ ಅವ್ ಮೊದ್ಲಿಂತ್ರ ಒಂಚೂರು ಹಂಗಲ್ಲನ ಹೊರಗೆ ಹಾಸ್ಟೆಲ್ನಾಗ ಬೆಳೆದ ಆಮೇಲೆ ತನ್ನ ಇಷ್ಟದ ಪ್ರಕಾರ ಮದ್ವಿನೂ ಆದ ಆಮೇಲೆ ಗೊತ್ತಾಯ್ತಲ್ಲ ಬೆಂಗಳೂರಾಗ ಜೀವನ ಈಗ ಯಾಕವ ಕೇಳ್ತಾನ. ಅಲ್ಲ ಇವ್ರಿಗೆ ಯಾಕೆ ಅನ್ಕೋಬೇಕು ನಮ್ಮನ್ನ ಕೇಳಿ ತಗೋಬೇಕು ಕೇಳಿ ಮಾಡ್ಬೇಕು ಅಂತೇಳಿ ಹೇಳಿ ನೋಡೋಣ. ನೀವೇನೋ ಈಗಿನ ಕಾಲದವ್ರ ತಮ್ಮನಿ ನೀ ಹೇಳ್ತೀಪ ಆದರೂ ತಾಯಿಗಳ ಜೀವ ಬಡ್ದಾಡ್ತದಪ್ಪ. ಹೋಗ್ಲಿ ಬಿಡು ಅವ್ರ ವಿಚಾರ ನಮ್ಗಾರ ಯಾಕೆ. ಏನು ಎಲ್ಲರೂ ಏನೋ ಡೀಪ್ ಡಿಸ್ಕಷನ್ ಮಾಡಕತ್ತೀರಿ? ಓ ಅಮ್ಮು ಬಾ ನಾಷ್ಟ ಮಾಡಿ ಬಾ. ಅವ್ವ ಬಿಸಿ ಬಿಸಿ ಪಡ್ಡೆ ಹಾಕೊಟ್ಲ ತಿಂದೆ. ಅದ ನಾನು ಹೊಲಕ್ಕೆ ಹೋಗ್ಬರ್ತೇನೆ. ಏನು ಮಮ್ಮ ಹೊಲಕ್ಕ ಬೇಡ ಇನ್ನೊಂದು 4 ದಿನ ಉಳಿ ರೆಸ್ಟ್ ಮಾಡಿ ಆಮೇಲೆ ಹೋಗೋದೈತೆ ಐತಿ. ಇಲ್ಲ ಅಮ್ಮ ಈಗಾಗಲೇ 2 ತಿಂಗಳಾತ ಮನೆ ಹಾಕುವಂತ ಹೊಲ ಕಡೆ ನೋಡೇ ಇಲ್ಲ ಹೋಗೇ ಇಲ್ಲ ಹೊರಗೆ ಹೊಲಕ್ಕೆ ಕನ್ನಡ ಹೋಗಿಲ್ಲ. ಅದಕ್ಕೆ ಸ್ವಲ್ಪ ಹೊಲದ ಕಡೆ ಹೋಗಿ ನೋಡ್ಕೊಂಡು ಬರ್ತೇನೆ. ಸರಿ ಹುಷಾರ್ ಅಜ್ಜನ್ ಕರ್ಕೊಂಡು ಹೋಗಿ ಒಬ್ಬ ಹೋಗ್ಬೇಡ. ಅಪ್ಪನೂ ಬರತ್ತಾರ ನೋಡು. ಅಮ್ಮ ಬಾಯ್ಲಿ ಹುಡುಗಿ ಯಾಕೆ ಅಲ್ಲರಿ ರಕ್ಷಾಬಂಧನ ಇವತ್ತ ನಿಮ್ಮ ಅಣ್ಣಗೆ ರಾಖಿ ಕಟ್ಟಕ್ಕೆ ಹೋಗೋದಿಲ್ಲನ? ರಾಖಿ ಕಟ್ಟಕ? ಹೌದು ವರ್ಷ ಕಟ್ತಿದ್ದಿಲ್ಲನ ನೀನು? ನೀನು ಕಟ್ತಿದ್ದಿ ತಮ್ಮಣ್ಣಿ ನಿಮ್ಮ ಅಕ್ಕ ಪೂಜಾವ ಇಲ್ಲಿ ಬಂದು ಕಟ್ತಿದ್ಲ. ಯಾಕೋ ಅವ್ರಂತರೂ ಬರೋ ಸುಳಿವ ಕಾಣಲಿಲ್ಲ. ನೀನೇ ನಿಮ್ಮ ಅವ್ ಫೋನ್ ಮಾಡಿದ್ದಿಲ್ಲ ಬಿಡು ನನಗೆ ಬರ್ತೀನಿ ಅಂತೇಳಿ ಏನು ಫೋನ್ ಮಾಡಿಲ್ಲ. ನೀರ ಹೋಗಿ ಬರಾಗ ಹುಡುಗಿ ಹೋಗಿ ಕಟ್ಟಿ ಬಾ. ಇಲ್ಲ ಬೇ ಮನಸ್ಸು ಇವತ್ತು ರಕ್ಷಾಬಂಧನ ಅಂತಲೇ ಒಂದ್ಸಲ ಹಾತು ಉರಿತು ಬೆಳಗ್ಗೆ ಎದ್ಗಳೇ. ಆದರೂ ಬೇಡ ನನಗೆ ಯಾಕೋ ಇದೆಲ್ಲ ಮನಸ್ಸಿಗಿಲ್ಲ. ಅವ್ರ ಮನೆಗೆ ಹೋಗ ನನಗೆ ಮನಸ್ಸಿಲ್ಲ. ಬೇಕಾದ್ರೆ ಇಲ್ಲೇ ಬಂದು ಕಟ್ಟಿಸ್ಕೊತೇನೆ ಕಟ್ಟಿಸ್ಕೊಳ್ಳಿ ನಾ ಅಂತೂ ಅಲ್ಲಿ ಹೋಗಂಗಿಲ್ಲ. ಅಮ್ಮು ಅಮೂಲ್ಯ ರಾಹುಲ ಅಯ್ಯೋ 100 ವರ್ಷ ಆಯ್ಸು ನೋಡಪ್ಪ ನಿನಗೆ. 100 ವರ್ಷ ಆಯ್ಸು ಮಗನ ನಿನಗೆ. ಓ ರಾಹುಲ ಬಾಪ ಬಾ ಹೋಗ್ಬಿಡ ಶಾಯಿಸ. ಯಾಕೆ ಬೇ ಮೊಮ್ಮಗನ ಅದೇನಿಲ್ಲಪ್ಪ ನಿಮ್ಮಮ್ಮ ಈಗ ಅನ್ನಕತ್ತಿದ್ಲ ಪೂಜಾ ಈಕೆ ಅಮೂಲ್ಯಾಗ ಹೋಗುವ ಮತ್ತೆ ರಾಖಿ ಕಟ್ಟಕ್ಕ ನಿಮ್ಮ ಅಣ್ಣಗೆ ರಾಖಿ ಕಟ್ಟಕ್ಕೆ ಹೋಗುದಿಲ್ಲ ವರ್ಷ ಕಟ್ತಿದ್ದಿ ಅಂತ ಹೇಳಿ ಆಕಿ ಯಾಕೋ ಒಲ್ಲೆ ನಾತಿದ್ಲ ಅಷ್ಟೊತ್ತಿಗೆ ನೀನು ಬಂದ್ಬಿಟ್ಟಿ ನೋಡಪ್ಪ. ಅದಕ್ಕೆ ನಿಮ್ಮಮ್ಮ ನಿನಗೆ 100 ವರ್ಷ ಆಯ್ಸನತ. ಹೌದನ? ಇಲ್ಲ ಅಮ್ಮ ನಿನಗೆ ಗೊತ್ತಾಯ್ತಲ್ಲ ನಮ್ಮ ತಂಗಿ ಬುದ್ಧಿ. ಅಕ್ಕಿ ಅಂತರೂ ಬರೋದಿಲ್ಲ ಅಂತ ಗೊತ್ತಿತ್ತು ನನಗೆ. ಅದಕ್ಕೆ ನಾನೇ ಬಂದ್ಬಿಟ್ಟೆ. ಅಣ್ಣ ಅಣ್ಣ ನೀನು ನನಗೋಸ್ಕರ ರಾಖಿ ಕಟ್ಟಿಸ್ಕೋಬೇಕಂತ ಇಲ್ಲಿ ತನಕ ಬಂದ ಅಣ್ಣ? ಹ್ಞೂನ್ವಾ ನೀನು ಗೊತ್ತಿತ್ತು ನಮ್ಮ ಅಪ್ಪನ ಮಗಳಲ್ಲ ನೀನು. ಅವನಕ್ಕಿಂತ ಹೆಚ್ಚು ಹಠ ಆಯ್ತು ನಿನಗೆ. ಅದಕ್ಕೆ ನೀ ಬರಲ್ಲ ಅಂತ ಗೊತ್ತಿತ್ತು ನಾನು ಬಂದೆ. ಕುಂಡ್ರಣ್ಣ ನಿನ್ಗೋಸ್ಕರ ಅಂತೇಳಿ ನಾನು ನಿನ್ನೆ ಪೇಟೆಗೆ ರಾಖಿ ಕಟ್ಟಿ ತಂದು ಇಟ್ಟಿದ್ದೆ. ಆದ್ರೆ ಬರೋ ಮನುಷ್ಯ ಇದ್ದಿದ್ದಿಲ್ಲ ಆದ್ರೆ ತಂದು ಇಟ್ಟಿದ್ದೆ ಕಟ್ತೀನಿ ಕುಂಡ್ರ. ಹುಡುಗಿ ಏ ಅಮ್ಮ ಮೊದ್ಲು ಅವಂಗ ತಿನ್ನಾಕದು ಏನರ ಕೊಡ ರಾಖಿ ತರ್ತೀನಿ ಅಂತ ರಾಖಿ ತರಾಕ ಹೋಗ್ಬಿಟ್ಲಕ್ಕಿ. ರಾಹುಲ್ ನಿಜವಾಗ್ಲು ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳ್ಬೇಕು ಗೊತ್ತಾ? ಆಕೆಗೆ ಎಷ್ಟು ಬೇಜಾರಾಗಿತ್ತು ಅಂತೇಳಿ ನನಗೆ ಗೊತ್ತು. ನಿನ್ನ ರಾತ್ರಿ ಅನ್ನತ್ತಿದ್ಲು ವರ್ಷ ನಾನು ರಾಖಿ ಕಟ್ತಿದ್ದೆ ರೀ ಹಿಂಗಂತೆಲ್ಲ ಹೇಳಾತಿದ್ಲು. ನೀನೇ ಬಂದಿಲ್ಲ ಖುಷಿ ಆತಪ್ಪ. ನನಗೂ ಆಕೆ ನೆನಪಾಗಿ ಬಂದಿದ್ದು ಮಾವ ಇಲ್ಲಿ ತನಕ ನೋಡಕ್ಕಂತೇಳಿ. ಅಲ್ಲ ಅಮೂಲ್ಯ ಮೊದ್ಲು ಅವಂಗ ತಿನ್ನಾಕ ಉಣ್ಣಾಕ ಕೊಡ್ಬೇಕು ಬೇಡವ? ಇಲ್ಬೇ ಮೊದ್ಲಕ್ಕೆ ರಾಖಿನ ಕಟ್ಲಿ ಆಮೇಲೆ ಕುಂತಾನೆ ಅಂತ ಊಟ ಮಾಡಿ ಹೋಗ್ತೇನಂತ. ಆತಪ್ಪ ಆತು ಮೊದ್ಲ ರಾಖಿ ಕಟ್ರಿ
ನಾನು ಹೋಗಿ ಏನಾರ ಸ್ವೀಟ್ ಮಾಡಿ ಅಡುಗೆ ಮಾಡ್ತೇನೆ. ಇಲ್ಲ ಪೂಜಾ ಅಕ್ಕ ಬರ್ಲಿಲ್ಲನೆ ಅಣ್ಣ ಅದ ಮಾಮ ಅದ ಅದು ಅಪ್ಪನೂ ಅಕ್ಕನೂ ಸ್ವಲ್ಪ ಅರ್ಜೆಂಟ್ ಬಿಸ್ನೆಸ್ ಕೆಲಸದ ಮೇಲೆ ಊರಿಗೆ ಹೋಗ್ಯಾರ. ಅಂದ್ರೆ ಈಗ ಪಪ್ಪನ ಹೆಸರಲ್ಲೇ ಎಲ್ಲ ಆಸ್ತಿನೂ ಮಾಡೋಕ್ಕಾಗಿಲ್ಲ ನೋಡು, ಅದಕ್ಕೆ ಮಮ್ಮಿ ಹೆಸರಲ್ಲೇ ಮಾಡ್ಯಾರ. ಸ್ವಲ್ಪ ಇನ್ಕಮ್ ಟ್ಯಾಕ್ಸ್ ಪ್ರಾಬ್ಲಮ್ ಬರ್ತೈತೆ ಅಂತ ಹೇಳಿ ಅದಕ್ಕೆ ಅರ್ಜೆಂಟ್ ಬೇಕಾಗಲ್ಲ, ಇಲ್ಲಾಂದ್ರೆ ಆಕಿನ ಜೊತೆ ಬರ್ತಿದ್ಲ, ಅದಕ್ಕೆ ಅಲ್ಲಿ ಹೋಗ್ಯಾರ. ಹೌದನ, ನಾ ಅದನ್ನ ಕೇಳ್ತೀನಿ, ನನ್ನ ಪೂಜೆ ಬರಲಿಲ್ಲಪ್ಪ ನೀ ಒಬ್ಬ ಬನ್ನಿ ಅಂಥೇಳಿ. ಪಾಪ ತಮ್ಮನಿಗೆ ವರ್ಷ ಬಂದ್ರೆ ಅಕ್ಕಿ ಕಟ್ತಿದ್ಲಕ್ಕಿ, ನನಗೂ ಫೋನ್ ಹಚ್ಚಿಲ್ಲಕ್ಕಿ 2 ದಿನ ಅಂತ, ನಾನು ಹಚ್ಚಿಲ್ಲಕ್ಕಿಗೆ. ನೋಡ್ತೇನೆ, ಹಚ್ಚಿನ ಮಾತಾಡ್ತೇನೆ ಅಂತ. ಈಗೇನು ಹಚ್ಬಿಡ್ಬೇ, ಅವರು ಸ್ವಲ್ಪ ದೂರ ಹೋಗ್ಯಾರ, ಈಗ ಫೋನ್ ಅದು ಹತ್ತಂಗಿಲ್ಲ, ನಾಳೆ ನಾಡ್ದು ಹಚ್ಬೇಕಾರ. ಹೌದನಪ್ಪ, ಆಗಲಿ. ಅಣ್ಣ ಕೈ ಕೊಡು. ಹ್ಯಾಪಿ ರಕ್ಷಾಬಂಧನ. ಸೇಮ್ ಟು ಯು, ಹ್ಯಾಪಿ ರಕ್ಷಾಬಂಧನ್. ನಮ್ಮ ಎಲ್ಲ UK ಡೈಲಿ ಸ್ಟೋರಿ ಚಾನಲ್ ವತಿಯಿಂದ ರಕ್ಷಾಬಂಧನ ಹಬ್ಬದ ಹಾರ್ದಿಕ ಶುಭಾಶಯಗಳು. ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ, ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ, ಜೀವಕ್ಕೆ ಉಸಿರು ದೇಹಕ್ಕೆ ಹಸಿರು ನಾಗಲೆಂದು ಹರಸುತ್ತಿದೆ ಈ ರಕ್ಷಾ ಬಂಧನ. ಭಾಳ ದಿನ ಆಯ್ತು ಸಂಸಾರದ ಬಂಡಿ ಕತೆ ಸ್ಟೋರಿ ಹಾಕಿದ್ದಿಲ್ಲ, ಇನ್ಮೇಲೆ ಡೈಲಿ ವಿಡಿಯೋ ಬರ್ತೈತಿ. ದಯವಿಟ್ಟು ಇಷ್ಟಪಟ್ಟು ನೋಡ್ರಿ. ಭಾಳ ಜನ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ತಿದ್ರಿ ತಪ್ಸಾತಿದ್ರಿ ಅಕ್ಕ ತಪ್ಸಾತಿರಿ ಅಕ್ಕ ಅಂಥೇಳಿ. ಅದೇ ಹೇಳಿದ್ನಲ್ಲ, ಒಂದು ಸಣ್ಣ ಪಾಪು ಐತ್ರಿ ನನಗೆ, ಆಕಿ ಭಾಳ ಕಾಡ್ತಿರ್ತಾಳೆ. ಒಂದೊಂದು ಸಲ ವಿಡಿಯೋ ಮಾಡೋಕ್ಕೆ ಬಿಡೋಂಗಿಲ್ಲ, ಕೆಲಸ ಮಾಡಿಕೊಂಡು ಎಲ್ಲ ಮುಗಿಸ್ಕೊಂಡು ವಿಡಿಯೋ ಮಾಡಬೇಕು. ಒಂದೊಂದು ಸಲ ಆಕಿ ಮಲ್ಕೊಳಕ್ಕೆ ನಿಂತ್ಬಿಡ್ತಾಳೆ, ಬಾಜುಗೆ ಎದ್ದು ಬಂದ್ರೆ ಎದ್ದು ಬಿಡ್ತಾಳೆ ನನ್ನ ಜೊತೆ. ಹೀಗಾಗಿ ಸ್ವಲ್ಪ ಅಸ್ತವ್ಯಸ್ತ ಆಗೈತಿ. ಇನ್ಮೇಲೆ ಕರೆಕ್ಟಾಗಿ ವಿಡಿಯೋ ಹಾಕ್ತೀನಿ, ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿರಿ.